ಚನ್ನಪಟ್ಟಣ ನಗರಸಭೆ ವ್ಯಾಪ್ತಿನಲ್ಲಿ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತ ಯುಜಿಡಿ ಕಾಮಗಾರಿಗೆ ಇವತ್ತು ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಆದಷ್ಟು ಬೇಗ ಟೆಂಡರ್ ಪ್ರಕ್ರಿಯೆ ಮುಗಿಸಿ ಕಾಮಗಾರಿನ ಕೈಗೊಳ್ತೀವಿ. ಅದಲ್ಲದೆ ಪ್ರತಿ ವಾರ್ಡ್ಗೆ ಸುಮಾರು 1 ಕೋಟಿ ರೂಪಾಯಿ ಕಾಮಗಾರಿಗಳ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಚಂದ್ರೂರವರ ವಾರ್ಡ್ ಅಲ್ಲಿ 9, 6 ಮತ್ತು 30ನೇ ವಾರ್ಡ್ 3 ವಾರ್ಡ್ಗಳಲ್ಲಿ ಇವತ್ತು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ. ಚನ್ನಪಟ್ಟಣ ನಗರದಲ್ಲಿ ಬಸ್ ಸ್ಟ್ಯಾಂಡ್ ವಿಚಾರದಲ್ಲಿ ಈಗಾಗಲೇ DCM ಹತ್ರ ಚರ್ಚೆ ಮಾಡಿ ಈಗ ಅದು ಸುಪ್ರೀಂ ಕೋರ್ಟ್ಗೆ ಅವರು ಕಾಂಟ್ರಾಕ್ಟರ್ ನಮ್ಮ ಪರ ಆದ್ಮೇಲೆ ಕೇಸು ಅವರು ಸುಪ್ರೀಂ ಕೋರ್ಟ್ಗೆ ಇವಾಗ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಹೋರಾಟ ಮಾಡೋದು ಬಾಕಿ ಇದೆ. ಅದರ ನಡುವೆ ನಮ್ಮ ನಗರಸಭೆ ಸ್ವತಃ ನಮಗೆ ಕೊಡಬೇಕು ಅಂತೇಳಿ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾನ್ಯ DCM ಅವ್ರಿಗೆ ಒತ್ತಡ ಹಾಕಿ ಇವಾಗ ಆದಷ್ಟು ಬೇಗ ನಮ್ಗೆ ಹಸ್ತಾಂತರ ಮಾಡೋ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅವ್ರು ಸುಪ್ರೀಂ ಕೋರ್ಟ್ ಅದು ಒಳ್ಳೆ ಏನಾದ್ರು ಮಾಡ್ಲಿ, ಅದು BMRDA ಮತ್ತು ರಾಮರಾಜ್ ಚನ್ನಪಟ್ಟಣ ಪ್ರಾಧಿಕಾರದ ವಿಚಾರ. ಇದು ನಮ್ಮ ಆಸ್ತಿ ನೀವು ಡೆವಲಪ್ ಮಾಡ್ಲಿಲ್ಲ, ವಾಪಸ್ ಕೊಡಿ ಅಂತೇಳಿ ನಗರಸಭೆಯಿಂದ ನಾವು ತಾಕೀತು ಮಾಡಿದೀವಿ. ಅದು ಕೂಡ ನಮ್ಗೆ ಆದಷ್ಟು ಬೇಗ ವರ್ಗಾವಣೆ ಆಗತ್ತೆ ಅನ್ನೋ ಒಂದು ಭಾವನೆ ಇದೆ. ಈಗ ಚನ್ನಪಟ್ಟಣ ನಗರಕ್ಕೆ ಪೂರಕವಾದಂತ ಏನೆಲ್ಲ ಕಾಮಗಾರಿ ಮಾಡ್ಬೇಕು ಮಾಡ್ತಾ ಇದ್ವಿ. ಮತ್ತೆ ಡ್ರೈನ್ ಏನು ಚನ್ನಪಟ್ಟಣ ನಗರದ ಎಲ್ಲ ಸ್ಟಾರ್ಮ್ ವಾಟರ್ ಡ್ರೈನೇಜ್ ಅಂದ್ರೆ ಮಳೆ ನೀರು ಆಚೆ ಹೋಗ್ಲಿಕ್ಕೆ ಆಗ್ಬೇಕಾದ ಪ್ರಕ್ರಿಯೆ ಸ್ವಲ್ಪ ಸರ್ವೆ ಆಗ್ಬೇಕಾಗಿತ್ತು. ಸರ್ವೆ ಆದ್ಮೇಲೆ ಸುಮಾರು 60-70 ಕೋಟಿ ರೂಪಾಯಿನ ಕೆಲಸ ಅದು ಕಾವೇರಿ ನೀರಾವರಿ ನಿಗಮದಿಂದ ತಗೋತಾ ಇದೀವಿ. ಈಗ ಚನ್ನಪಟ್ಟಣ ನಗರಕ್ಕೆ ಪೂರಕವಾದಂತ ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಇದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.